ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ಸೊ ನನ್ನ ಬಗ್ಗೆ ಗೊತ್ತಿರೋರು ಮ್ಯಾನ್ಸ್ ಅಂತ ಕರೀತಾರೆ. ಸೊ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಕತ್ಲು ಕಾಡು. ಈ ಕಾಡು ಬಂಡೀಪುರ ಕಾಡು. ಈ ಕಾಡಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮ ಹಿಂದೆ ಯಾರಿದ್ದಾರೆ, ಇದೊಂದು ಕಲಾಕೃತಿ ಮಾಡಿದಂಥ ವ್ಯಕ್ತಿ ನಾನು. ಸೊ ಜಸ್ಟ್ ಇವತ್ತು ಇದರದೊಂದು ಇನ್ಸ್ಟಾಲೇಷನ್ ಆಗಿದೆ. ಇದು ಬಂದು ನಮ್ಮ ಬಂಡೀಪುರ ಕಾಡಲ್ಲಿ ಮಾಡಿದ್ವಿ. ಸೊ ಅಂದ್ಕೊಂಡೆ ಎರಡು ಮಾತು ಮಾತಾಡೋಣ, ಒಂದೆರಡು ವಿಚಾರ ನನಗನ್ಸಿದ್ದೊಂದು ಮನಸ್ಸಿನ ಮಾತು ಮಾತಾಡೋಣ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಕಾಣಿಸ್ದಿರ ಇರ್ಬೋದು ನಿಮಗೆ, ಯಾಕಂದರೆ ಕಾಡಲ್ಲಿದ್ದೀರಿ. ಆ ಒಂದು ಬೆಳಕು ನನ್ನ ಹಿಂದೆ ಇದೆ. ಸೊ ಪ್ರತಿಯೊಬ್ಬ ಯುವಕನಿಂದೆ ಈ ಬೆಳಕಿದೆ. ಆ ಬೆಳಕು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಆ ಥರ ಹೇಳಿದ್ರು ತಪ್ಪಾಗಲ್ಲ. ಸೊ ಇವತ್ತು ನಾನು ಬಂಡೀಪುರ ಕಾಡಲ್ಲಿ ಏನಿದ್ದೀನಿ, ಈ ಕಾಡಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದರೆ ಅಪ್ಪು ಅಜರಾಮರ ಉದ್ಯಾನವನ ಅಂತ ಒಂದು ಮಾಡ್ತಿದ್ರು. ಸೊ ಮಾಡೋ ಟೈಮಲ್ಲಿ ಇಲ್ಲಿರೋವಂಥ ವ್ಯಕ್ತಿಗಳು ನನ್ನ ನೆನೆಸ್ಕೊಂಡ್ರು. ಏನಾದರೂ ಒಂದು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ಯುನೀಕಾಗಿ ಅಂದರೆ ವಿಭಿನ್ನವಾಗಿ ಒಂದು ಕಲಾಕೃತಿ ಮಾಡೋಣ ಅಂತ ಅಂದಾಗ ನನ್ನ ನೆನೆಸ್ಕೊಂಡಿದ್ದಾರೆ. ಸೊ ಅದು ತುಂಬ ಖುಷಿ ವಿಚಾರ. ಸೊ ನಮ್ಮ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಬಿಟ್ಟು ಹೋಗಿ ಅಂದರೆ ದೈಹಿಕವಾಗಿ ಬಿಟ್ಟು ಹೋಗಿ 2 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಆದ್ರೂ ಈಗಲೂ ಸಹ ಒಂದು ಸಣ್ಣ ಗಲ್ಲಿಗೆ ಹೋದ್ರು, ಒಂದು ಸಣ್ಣ ಪೆಟ್ಟಿ ಅಂಗಡಿಗೆ ಹೋದ್ರು, ಅಥವಾ ಒಂದು ದೊಡ್ಡ ಮಾಲ್ಗೆ ಹೋದ್ರು, ಅಥವಾ ಒಂದು ದೊಡ್ಡ ಯಾವುದೇ ಒಂದು ಪಬ್ಲಿಕ್ ಜಾಗಕ್ಕೆ ಹೋದ್ರು, ಎಲ್ಲೇ ಹೋದ್ರು, ಒಂದು ಆಟೋ ಆಗಲಿ, ಒಂದು ಸ್ಕೂಲ್ ಆಗಲಿ, ಒಂದು ದೇವಸ್ಥಾನ ಆಗಲಿ, ಎಲ್ಲಾದ್ರೂ ಪುನೀತ್ ರಾಜ್ಕುಮಾರ್ ಅನ್ನೋ ಒಂದು ವ್ಯಕ್ತಿತ್ವ ಒಂದು ಮಹಾ ಪುರುಷ ಅಂದರೂ ತಪ್ಪಾಗಲ್ಲ. ಆ ವ್ಯಕ್ತಿದೊಂದು ಭಾವಚಿತ್ರ ಎಲ್ಲ ಕಡೆ ಇದೆ ನಮ್ಮ ಕರ್ನಾಟಕದಲ್ಲಿ. ಬರೀ ಕರ್ನಾಟಕದಲ್ಲಂತಲ್ಲ, ತಮಿಳ್ನಾಡಲ್ಲೂ ನೋಡಿದ್ದೀವಿ. ಸೊ ಈ ಥರ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ನಮ್ಮ ಜೊತೆಯಲ್ಲೇ ಇದ್ದು ನಾವು ಕಂಡಂಥ ಒಂದು ವ್ಯಕ್ತಿ. ಸೊ ಆ ವ್ಯಕ್ತಿ ಇವತ್ತು ನಮ್ಮಲ್ಲಿಲ್ಲ, ನಮ್ಮ ಜೊತೆ ಇಲ್ಲ, ಅಂದರೆ ದೈಹಿಕವಾಗಿಲ್ಲ. ಬಟ್ ಅವ್ರದ್ದು ಚಾಮ್ ಏನಾಗಿದೆ ಅಂದರೆ ಆ ಚಾಮ್ ಅಥವಾ ಅವ್ರದ್ದೊಂದು ಸ್ಫೂರ್ತಿ, ಅವ್ರು ಮಾಡಿದಂಥ ಕಾರ್ಯ, ಅವರಿದ್ದಂಥ ವ್ಯಕ್ತಿತ್ವ, ಸೊ ಅದು ಇನ್ನೂ ಪ್ರತಿಯೊಬ್ಬರನ್ನೂ ಅದು ಹುರಿದುಂಬಿಸ್ತಾ ಅವ್ರು ಇನ್ನೂ ಇನ್ಸ್ಪೈರ್ ಮಾಡ್ತಾ ಬೆಳೆಸ್ತಾ ಹೋಗ್ತಿದೆ. ಸೊ ಆ ಥರ ಒಂದು ಒಬ್ಬರಿಗೆ ಇಲ್ಲಿರೋಂಥ ಬಂಡೀಪುರಲ್ಲಿರೋಂಥ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅಂದರೆ ಅಪ್ಪು ಅಜರಾಮರ ಉದ್ಯಾನವನ ಮಾಡೋಣ ಅಂತಂದಾಗ ನನ್ನ ನೆನೆಸ್ಕೊಂಡು ಈ ಥರದೊಂದು ಕಲಾಕೃತಿ ಮಾಡಿಸಿದ್ದಾರೆ. ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ದಿನ ಒಂದು ಸಣ್ಣ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಏನಪ್ಪ ಅಂದರೆ ಇದು ಹೇಗೆ ಶುರು ಆಯಿತು, ಹೇಗೆ ಇಲ್ಲಿ ಬಂದು ಇವಾಗ ಒಂದು ಸೇಫಾಗಿ ಕೂತಿದೆ ಅಂತ ಹೇಳ್ಕೊಳೋಣ ಅನಿಸ್ತು. ಸೊ ಇದು ಬಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ನನ್ನ ಮೊದಲನೇ ಇಷ್ಟು ದೊಡ್ಡ ಒಂದು ಪುನೀತ್ ರಾಜ್ಕುಮಾರ್ ಅವರ ಪೋರ್ಟ್ರೇಟ್ ನಾನು ಮಾಡಿರೋದು. ಸೊ ಇದು ಹೀಗೆ ನನ್ನ ಪರಿಚಯ ಬಂದು ಲಾಲ್ಬಾಗ್ ಫ್ಲವರ್ ಶೋ ಎಲ್ಲ ಮಾಡುವಾಗ ನಾನು ಮಾಡ್ತಿದ್ದ ಒಂದು ಕೆಲಸನ ಜನ ನೋಡಿದ್ದಾಗ ಅಲ್ಲಿಂದ ಪರಿಚಯ ಬೆಳೀತು. ಆ ಪರಿಚಯ ಬೆಳೆದು ಒಂದು ಸ್ನೇಹ ಸಂಬಂಧ ಬೆಳೆದಾಗ ನನ್ನ ನೆನೆಸ್ಕೊಂಡಾಗ ಈ ಥರ ಮಾಡ್ತಾಯಿದ್ದೀವಿ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಅಂದಾಗ ಯಾರನ್ನ ಚೂಸ್ ಮಾಡಿದ್ರೆ ಬೆಟರ್ ಈ ಥರ ಒಂದು ವಿಭಿನ್ನವಾಗಿ ಒಂದು ಕಲಾಕೃತಿ ಮಾಡೋದಕ್ಕೆ ಅಂದಾಗ ನನ್ನ ನೆನೆಸ್ಕೊಂಡಿದ್ದಾರೆ. ಸೊ ಇದು ತುಂಬ ಖುಷಿ ವಿಚಾರ. ಸೊ ಈ ಥರ ನನ್ನ ಕೇಳಿದ್ರು, ಹಿಂಗೆ ಮಾಡ್ತಾಯಿದ್ದೀವಿ ಮತ್ತು ಏನಂತೀರ ಅಂತ. ಖಂಡಿತ ಸರ್, ನಾನು ಯಾವತ್ತೂ ಇಲ್ಲ ಅನ್ನಲ್ಲ. ಸೊ ಇದು ಬಂದು ನಮ್ಮ ಬೆಂಗಳೂರು ಆನೇಕಲ್ಲಲ್ಲಿ ಶುರುವಾಗಿತ್ತು. ಅಲ್ಲಿ ಕೆಲಸ ಶುರು ಮಾಡಿದ್ದು ಮೊದಲೇ ಪ್ರಯತ್ನದಲ್ಲೇ ಈ ಒಂದು ಕಲಾಕೃತಿ ಬರಲಿಲ್ಲ. ಸೊ ಅದು ತೊಗೊಳ್ತು, ಎರಡನೇ ಅಟೆಂಪ್ಟ್ ತೊಗೊಳ್ತು. ಬಟ್ ಫೈನಲಿ ಈ ಒಂದು ಭಾವಚಿತ್ರ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಚೆನ್ನಾಗಿದೆ ಅಂತ ಅಂದ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ನಗು, ಸೊ ಮಾತಲ್ಲಿ ತುಂಬ ಕಡಿಮೆ ಹೇಳ್ಕೊಳಕ್ಕೆ, ಬಟ್ ಆದ್ರೂ ನನಗನ್ನಿಸ್ತು ಒಂದೆರಡು ಮಾತು ಈ ಥರ ಶೇರ್ ಮಾಡೋಣ ಅಂತ. ಅಲ್ಲಿ ಕೆಲಸ ಶುರು ಮಾಡಿದಾಗ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇವಾಗ ಇದು ಮಾಡಬೇಕಾದ್ರೆ ಒಂದು ಸಣ್ಣದೊಂದು ಮಿಸ್ಟೇಕ್ ಆಯಿತು ಅಂದ್ರೂ ಅದೇನಾಗುತ್ತೆ, ಅಷ್ಟೇ ವೇಸ್ಟು. ಅದನ್ನು ರೀಪ್ಲೇಸ್ ಅಥವಾ ಕರೆಕ್ಷನ್ಸ್ ಅಥವಾ ಏನು ಕೂಡ ಯಾವ ಥರ ಒಂದು ಬದಲಾವಣೆ ಕೂಡ ಮಾಡೋಕ್ಕಾಗಲ್ಲ. ಸೊ ತುಂಬ ಎಚ್ಚರಿಕೆಯಿಂದ, ತುಂಬ ನಾಜೂಕಾಗಿ, ತುಂಬ ಯಾಕಂದರೆ ಪುನೀತ್ ರಾಜ್ಕುಮಾರ್ ಹೇಗೋ ಮಾಡಿ ಪುನೀತ್ ರಾಜ್ಕುಮಾರ್ ಬಂದಿದೆ ಅನ್ನೋದಕ್ಕಿಂತ ಇಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ಖುಷಿ ಬೇಕಲ್ವ. ಸೊ ಅದಕ್ಕೋಸ್ಕರ ಪ್ರಯತ್ನ ಪಟ್ಟೆ. ಕೆಲಸ ಏನೋ ಮುಗೀತು, ಚೆನ್ನಾಗಿ ಬಂತು.
ಎಲ್ಲಿ ಇಲ್ಲಿಂದ ಒಂದು 250 ಕಿಲೋಮೀಟ್ರ್ ದೂರದಲ್ಲಿ, ಅಂದರೆ ಬಂಡೀಪುರದಿಂದ ನಮ್ಮ ಜಾಗಕ್ಕೆ 250 ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಕಲಾಕೃತಿ ರೆಡಿ ಆಯಿತು. ರೆಡಿ ಆದಾಗ ಬಂದರು ಎಲ್ಲ, ಅಲ್ಲಿ ಬಂದು ನೋಡೋದಕ್ಕೆ ಇಲ್ಲಿಂದ ಬಂದಿದ್ದರು. ಬಂದು ನೋಡಿದಾಗ ತುಂಬ ಖುಷಿ ವ್ಯಕ್ತಪಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿದ್ದೀರಾ ಮಂಜು, ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾವು ಎಷ್ಟಾಗುತ್ತೋ ಅಷ್ಟು ಹುಷಾರವಾಗಿ ತೊಗೊಂಡೋಗಿ ಇನ್ಸ್ಟಾಲ್ ಮಾಡಬೇಕು ಅಂದರು. ಸೊ ಒಬ್ಬ ಕೆಲಸಗಾರನಾಗಿ ನಮ್ಮ ಕೆಲಸ ಮಾಡೋವರೆಗೂ ಇರುತ್ತೆ. ಮಾಡಿ ಅದನ್ನು ಕ್ಲೈಂಟ್ಗಾಗಲಿ ಅಥವಾ ನಮ್ಮ ಕಸ್ಟಮರ್ಗೆ ತೋರಿಸೋವರೆಗೂ ನಮ್ಮ ಒಂದು ಕರ್ತವ್ಯ ಇರುತ್ತೆ. ಅದನ್ನು ತೊಗೊಂಡು ಅವ್ರು ಎಲ್ಲಿ ಬೇಕು ಎಲ್ಲಿಗೆ ತೊಗೊಂಡೋಗಿ ಅವರನ್ನು ಇದು ಮಾಡ್ಕೊತಾರೋ ಅದು ಮೋಸ್ಟ್ ಅವ್ರಿಗೆ ಬಿಟ್ಟಿರುತ್ತೆ. ಕ್ಷಮಿಸಿ, ಇಲ್ಲಿ ಕಾಡಲ್ವಾ, ಹುಳಗಳು ಜಾಸ್ತಿ ಇದೆ. ಸೊ ಅಲ್ಲಿ ಆ ಥರ ಅಂದಾಗ ಅವ್ರು ಆ ಥರ ಕೇಳಿದ್ರು, ಇಲ್ಲ ಮಂಜು, ಇದನ್ನು ಬಂಡೀಪುರ ಕಾಡಿಗೆ ತೊಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡೋವರೆಗೂ ನೀವು ಜೊತೇಲಿ ಇರಬೇಕು ಅಂತಂದರು. ಅದೊಂಥರ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ಯಾಕಂದರೆ ಆಲ್ರೆಡಿ ನಾನು ಮಾಡಿ ಅದನ್ನು ಪ್ರಿಸರ್ವ್, ಅಂದರೆ ಅದನ್ನು ಕಾಪಾಡಿಕೊಂಡು ಇಟ್ಟಿರೋದೇ ತುಂಬ ದೊಡ್ಡ ಕಷ್ಟದ ವಿಚಾರ. ಅಂಥದ್ರಲ್ಲಿ 250 ಕಿಲೋಮೀಟ್ರ್ ಜವಾಬ್ದಾರಿ ಕೂಡ ನಾನೇ ತೊಗೊಳ್ಬೇಕು ಅಂದಾಗ ತುಂಬ ಕಷ್ಟ ಅನಿಸ್ತು. ಬಟ್ ನಮ್ಮ ಹಿಂದೆ ಇರೋದು ಯಾರು, ಪುನೀತ್ ರಾಜ್ಕುಮಾರ್ ಅಲ್ವಾ. ಸೊ ಇಲ್ಲ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಒಪ್ಕೊಂಡೆ, ಆಯಿತು ಅದನ್ನು ಇನ್ಸ್ಟಾಲೇಷನ್ ಮಾಡಿ ಆ ಪ್ರತಿಷ್ಠಾಪನೆ ಮಾಡೋವರೆಗೂ ಕೂಡ ನನ್ನ ಜೊತೇಲಿ ಇರ್ತೀನಿ ಅಂತ. ಸೊ ಇವತ್ತಿನ ದಿನ ಏನಿಲ್ಲಿ ಮಂಟಪ ಮಾಡಿ ಅಲ್ಲಿ ಈ ಥರದೊಂದು ಪುನೀತ್ ರಾಜ್ಕುಮಾರ್ದು ಕಲಾಕೃತಿ ಏನೊಂದು ಪ್ರತಿಷ್ಠಾಪನೆ ಆಗಿದೆ. ಸೊ ಇವತ್ತಿಗೆ ಒಂದು ತಿಂಗಳು ಮೇಲಾಯಿತು. ಸೊ ಇದು ಒಂದು ಪ್ರತಿಷ್ಠಾಪನೆ ಆಗಿದೆ. ಸೊ ಇವತ್ತು ಇದು ಪ್ರತಿಷ್ಠಾಪನೆ ಆಗಿದೆ. ಸೊ ನನಗನ್ನಿಸ್ತು ಈ ಥರ ಒಂದು ಮಾತು ಶೇರ್ ಮಾಡೋಣ ಅಂತ. ಸೊ ನಾಳೆಯಿಂದ ಜನ ನೋಡ್ತಾರೆ, ಇಲ್ಲಿರೋ ಜನಗಳು ಬಂದು ನೋಡ್ತಾರೆ. ಆಮೇಲೆ ಅದೇನೇನು ಯಾರ್ಯಾರು ಅವ್ರವ್ರ ಅಭಿಪ್ರಾಯ, ಅವ್ರವ್ರದ್ದು ಒಂದು ರೀತಿಯಲ್ಲಿ ಫೋಟೋ ಆಗಲಿ ಅಥವಾ ಒಂದು ಮಾತಾಗಲಿ, ಅದ್ರ ಮುಂದೆ ಒಂದು ಕಾರ್ಯಕ್ರಮ ಆಗಲಿ ಏನೇನೋ ಮಾಡ್ಬೋದು ಅನಿಸುತ್ತೆ. ಸೊ ಬಟ್ ಇವತ್ತು ಇನ್ಸ್ಟಾಲೇಷನ್ ಆದಮೇಲೆ ನನ್ನ ಒಂದು ಫೀಲ್ ಹೇಗಿದೆ ಅಂದರೆ, ಒಂಥರ ಒಂದು ಅಂದರೆ ತಾಯಿ ಮಗು ಡೆಲಿವರಿ ಮಾಡಿದಾಗ ಫೀಲ್ ಹೇಗಿರುತ್ತೋ ಇಲ್ಲವೋ ಗೊತ್ತಿಲ್ಲ ಆಸ್ ಅ ಬಾಯ್. ಬಟ್ ಇದು ಅಲ್ಲಿ ಕೆಲಸ ಮಾಡಿ ಅದನ್ನು ಕಾಪಾಡಿಕೊಂಡು 250 ಕಿಲೋಮೀಟ್ರ್ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿಂದ ಸಾಗಿಸಿ ನಿಧಾನವಾಗಿ ಸಾಗಿಸಿ ಒಂದು 20 ಕಿಲೋಮೀಟ್ರ್ ಸ್ಪೀಡಲ್ಲಿ 30 ಕಿಲೋಮೀಟ್ರ್ ಸ್ಪೀಡಲ್ಲಿ ಒಂದು ದಿನ ಎಲ್ಲ ತೊಗೊಂಬಂದಿದ್ದಾಯ್ತಿದ್ದು. ತೊಗೊಂಬಂದು ಹುಷಾರಾಗಿಟ್ಟು ಆಮೇಲೆ ಇದನ್ನೆಲ್ಲ ತೊಗೊಂಬಂದು ಇಲ್ಲಿಡೋಷ್ಟೊತ್ತಿಗೆ ಅಂದರೆ ತುಂಬ ಕಷ್ಟದಂಥ ಒಂದು ಕೆಲಸ. ತುಂಬ ಇಷ್ಟಪಟ್ಟು ಮಾಡಿ ಇಲ್ಲಿ ನಾವು ಪ್ರತಿಷ್ಠಾಪನೆ ಆಗಿದೆ. ಸೊ ಈ ಪ್ರತಿಷ್ಠಾಪನೆಗೆ ಮಾಡೋ ಟೈಮಲ್ಲಿ ಪಾಪ ಹುಡುಗರೆಲ್ಲ ಕಷ್ಟಪಟ್ಟು ಅವರು ಆ ವೆಲ್ಡಿಂಗ್ ಆಗಲಿ ಅಥವಾ ಒಂದು ಮೆಟಲ್ ಸ್ಟ್ರಕ್ಚರ್ ಆಗಲಿ, ಮಂಟಪ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಖುಷಿಯಾಗುತ್ತೆ ಈ ಥರ ಒಂದು ಕೆಲಸ ಈ ಥರ ಒಂದು ಜಾಗಕ್ಕೆ ಬಂದು ಸೇರಿದಾಗ ತುಂಬ ಖುಷಿಯಾಗುತ್ತೆ. ಸೊ ಬೇರೆ ಇನ್ನೇನಪ್ಪ ಅಂತಂದರೆ, ಈ ವಿಡಿಯೋ ಎಂಡಲ್ಲಿ ಏನು ಹೇಳ್ತೀನಿ ಅಂದರೆ, ನಮ್ಮ ಬಂಡೀಪುರಕ್ಕೆ ಬಂದಾಗ ಒಂದು ವಿಸಿಟ್ ಕೊಡಿ. ಬಂಡೀಪುರ ಫಾರೆಸ್ಟ್ ಹತ್ರ ಬಂದಾಗ ಪುನೀತ್ ರಾಜ್ಕುಮಾರ್ದೊಂದು ಏನು ಕಲಾಕೃತಿ ಒಂದು ಮಂಟಪ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಬಂದಾಗ ಒಂದು ವಿಸಿಟ್ ಕೊಡಿ, ನೋಡಿ ಇಷ್ಟಪಡಿ, ಒಂದೆರಡು ಫೋಟೋ ತೊಗೊಳ್ಳಿ. ಖುಷಿ ಆದರೆ ನನಗೂ ಫೋನ್ ಮಾಡಿ, ಕಾಲ್ ಮಾಡಿ, ಖುಷಿ ವ್ಯಕ್ತಪಡಿಸಿ. ಬೇರೆ ಅಷ್ಟೇ. ಸೊ ಇಲ್ಲಿ ಕಾಡಲ್ಲಿದ್ದೀನಿ, ಇಲ್ಲಿ ಪ್ರಾಣಿಗಳಾಗಲಿ ಚಿರತೆ ಹುಲಿ ಎಲ್ಲ ಜಾಸ್ತಿ, ಇಲ್ಲಿ ಆನೆ ಚಿರತೆ ಹುಲಿ ಎಲ್ಲ ಜಾಸ್ತಿ. ಸೊ ಆನೆ ಚಿರತೆ ಅಂದ ತಕ್ಷಣ ನೆನಪಾಗ್ತಿದೆ ಇನ್ನೊಂದು ಮುಂದಿನ ಕೆಲಸ ಕೂಡ ಇದೆ ನಂದು ಇನ್ನೂ ಇಲ್ಲಿ ಬಂಡೀಪುರಲ್ಲಿ. ಸೊ ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಮಾಡಿದ್ಮೇಲೆ ಮತ್ತೊಂದು ಕೆಲಸ ಸಿಕ್ಕಿದೆ. ಕೆಲಸ ಅಂದರೆ ಅದು ತುಂಬ ಒಂದು ಚೆನ್ನಾಗಿದೆ, ಖುಷಿ ಇದೆ. ನೋಡೋಣ, ಆದಷ್ಟು ಬೇಗ ಅದನ್ನು ಮುಗಿಸಿ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಸೊ ಇದು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕತ್ಲಲ್ಲಿ ಕೂತಿದ್ದೀನಿ, ಬಟ್ ನನ್ನ ಒಂದು ವಾಯ್ಸು ನಿಮ್ಮ ಮನಸ್ಸಿಗೆ ಮತ್ತು ನಿಮಗೆ ಸೇರಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೊತ್ತು ಮಾತಾಡಿದ್ರಲ್ಲಿ ಏನೋ ನಾರ್ಮಲ್ ಒಂದು ಕ್ಯಾಶುವಲ್ ಟಾಕಾಗಿ ನಾನು ಮಾತಾಡಿದೆ. ಸೊ ಎಲ್ಲ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಸಿಗೋಣ.